Hi, this is Dolly for Bangalore 24/7. Today with us we have Mr. Chandrasekhar. We'll ask him more about the BBMP elections. So, ನೀವು ಎಲೆಕ್ಷನ್ ಅಲ್ಲಿ ಯಾಕೆ ಕಂಟೆಸ್ಟ್ ಮಾಡ್ತಿದ್ದೀರಾ? ಒಳ್ಳೆ ಕೆಲಸ ಮಾಡೋದಕ್ಕೆ ಮತ್ತೆ ನಿಮ್ಮ ವಾರ್ಡಲ್ಲಿರೋ ಪ್ರಾಬ್ಲಮ್ಸ್ ನಿಮ್ಗೆ ಗೊತ್ತಿದೆ? ಕೆಲವು ಕಡೆ ವಾಟರ್ ಪ್ರಾಬ್ಲಮ್ ಇದೆ, ಕೆಲವು ಕಡೆ ರಸ್ತೆಗಳು ಪ್ರಾಬ್ಲಮ್ ಇದೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಶಾಸಕರು ಎಲ್ಲ ಕಡೆ ಆಲ್ಮೋಸ್ಟ್ 60% ಕೆಲಸ ಮಾಡಿದ್ದಾರೆ. ಸ್ಟ್ರೀಟ್ ಲೈಟ್ಸ್, ರೋಡ್ಸು, ಡ್ರೈನ್ ಪ್ರಾಬ್ಲಮ್ ಇದು, ವಾಟರ್ ಇದು, ಬೋರ್ವೆಲ್ಸು ಎಲ್ಲ ಕಡೆ ಸಮ್ ಪ್ಲೇಸಸ್ಸು ಎಲ್ಲ ಕಡೆ ಮಾಡಬೇಕಾಗಿದೆ. ವಾಟರ್ ಪ್ರಾಬ್ಲಮ್ ಇದೆ. ಅಂದರೆ ನಿಮ್ಮ ಮೇನ್ ಪ್ರಯಾರಿಟಿ ವಾಟರ್ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ಈಗ ನಿಮ್ಮ ವಾರ್ಡಲ್ಲಿರೋ ಜನರು ನಿಮ್ಮನ್ನು ಭೇಟಿ ಮಾಡಬೇಕಂದ್ರೆ ಇಫ್ ದೇ ಹ್ಯಾವ್ ಟು ಶೇರ್ ದೇ ಪ್ರಾಬ್ಲಮ್ಸ್ ಎಂತ ಹ್ಯಾವ್ ಯು ಮೇಡ್ ಅ ಪ್ಲ್ಯಾಟ್ಫಾರ್ಮ್ ಅವ್ರು ಬಂದು ನಿಮ್ಮ ಹತ್ರ ಮಾತಾಡ್ತಾರೆ? ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಹೇಗೆ ಕಡಿಮೆ ಮಾಡೋದು? ಮಾಡೋದ್ರೆ ಅವರು ಈಗ ನಾನು ಪರ್ಸನ್ ಹೇಳ್ತಿದ್ದೆ ಪ್ರಾಬ್ಲಮ್, ಅದಕ್ಕೆ ಒಂದು ಮೊಬೈಲ್ ನಂಬರು ಪ್ಲಸ್ ಅವ್ರು ಯಾವ್ದಾದ್ರೆ ಆಲ್ವೇಸ್ ಹೆಲ್ಪ್ ಇದ್ದಾರೆ. ಮತ್ತೆ ಯೂಶಲಿ ಎಲ್ಲರೂ ಹೇಳ್ತಾರೆ ಎಲೆಕ್ಷನ್ ಮುಂದೆ ಎಲ್ಲರೂ ಪ್ರಾಮಿಸಸ್ ಮಾಡ್ತಾರೆ, ಆಮೇಲೆ ಏನೂ ಇರಲ್ಲ, ಎಲ್ಲ ಡೌನ್ ಆಗುತ್ತೆ. ನೀವು ಹೌ ವಿಲ್ ಯು ಕೀಪ್ ಅಪ್ ಯುವರ್ ಪ್ರಾಮಿಸ್? ನಮ್ಮ BJP ಸರ್ಕಾರ ಬಂದ ಮೇಲೆ ಜನರಿಗೆಲ್ಲರೂ ಗೊತ್ತಿಲ್ಲ ಏನು ಕೆಲಸ ಮಾಡಿದ್ದಾರೆ BJP ಸರ್ಕಾರ. ಅದೆಲ್ಲ ಯಡಿಯೂರಪ್ಪ ಪ್ಲಸ್ ನಮ್ಮ ಅವರ MLA ಈಗ ಆಲ್ಮೋಸ್ಟ್ BBMP ಎಲ್ಲ ಕಡೆ ಈಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್, ಪ್ರೈವೇಟ್ ಬ್ರಿಡ್ಜಸ್ಸು, ಫ್ಲೈಓವರು, ಮೆಟ್ರೋ ನಮಗೆ ಸೆಕೆಂಡ್ ಪ್ರಾಜೆಕ್ಟ್ಗಳಿದೆ. ಪ್ಲಸ್ ಇದು ನಾಗವಾರಪಳ್ಳಿ ಹತ್ರ ಬ್ರಿಡ್ಜ್, ಅಂಡರ್ ಬ್ರಿಡ್ಜ್ ಇದು ಮಾಡ್ತಾರೆ. ಪ್ಲಸ್ ಸ್ಕೂಲ್ಸು, ಗೌರ್ಮೆಂಟ್ ಸ್ಕೂಲ್ಸು, ಮತ್ತು ಆಫೀಸಸ್, ಪಾರ್ಕ್ಸು, ಸ್ಟ್ರೀಟ್ ಲೈಟು ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಥರ ಕೆಲಸ ಮಾಡಿದೆ. ಅದು ಜನರಿಗೆಲ್ಲ ಗೊತ್ತಿದೆ. ನಿಮ್ಮ ವಾರ್ಡಲ್ಲಿ ನೀವೇನು ಮಾಡ್ತೀವಿ? ನಮ್ಮ ವಾರ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ಅಭಿವೃದ್ಧಿ ಪರನೇ ಕೆಲಸ, ಜನರ ಪರನೇ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿದೆ. ಈಗ ನಮ್ಮ ಶಾಸಕರು ಎಲ್ಲರೂ ಯಾವ ಥರ ಮಾಡಿದ್ದಾರೆ ಅಂದರೆ ಅದೇ ರೀತಿಯಲ್ಲೇ ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ಕೆಲಸ ಥರನೇ ಎಲ್ಲರ ಜನರ ಪರವಾಗಿ ಮಾಡಿದ್ದಾರೆ. ಈಗ ಜಾಸ್ತಿ ಎಜುಕೇಟೆಡ್ ಅಂದರೆ ವೋಟ್ ಹಾಕಕ್ಕೆ ಬರ್ತಾ ಇಲ್ಲ, ಅದ್ರ ಬಗ್ಗೆ ನೀವೇನಾದರೂ ಮಾಡ್ತಾ ಇದ್ದೀರಾ? ಇಲ್ಲ ಬರೀ ಸ್ಲಮ್ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ? ಯಾಕಂದರೆ ಜಾಸ್ತಿ ಎಜುಕೇಟೆಡ್ ಜನರು ದೇ ಡೋಂಟ್ ಇವನ್ ಬಾದರ್, ದೇ ಡೋಂಟ್ ಹ್ಯಾವ್ ಎನಿ ವೋಟ್. ಅದ್ರ ಬಗ್ಗೆ ನೀವೇನಾದರೂ ಹ್ಯಾವ್ ಯು ಟೇಕನ್ ಎನಿ ಸ್ಟೆಪ್? ಎಜುಕೇಟೆಡ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಏನು ಮಾಡ್ತಿದ್ದಾರೆ ಕೆಲಸ. ಅದು ನಮ್ಮ MLA ಅವ್ರಿಗೆ ತಿಳಿತು. ಯಾಕಂದರೆ ಅವರು ಜನರ ಪರ ಕೆಲಸ ಈಚ್ ಆ್ಯಂಡ್ ಎವ್ರಿ ಪ್ಲೇಸಸ್, ಪಾರ್ಕ್ಸ್ ಆಗಲಿ, ಸೀನಿಯರ್ ಸಿಟಿಸನ್ ಪಾರ್ಕ್ಸ್ ಆಗಲಿ, ರೈಡ್ಸು, ತಾರಿಂಗು ಎಲ್ಲ ಕಡೆ ಆಲ್ಮೋಸ್ಟ್ ಕೆಲಸ ಮಾಡಿದ್ದಾರೆ. ಜನರು ಅವರೇ ಬಂದು ವಾಲಂಟಿಯರಿಗೆ ನೀವು ಕೆಲಸ ಮಾಡಿದರೆ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ. ಅದೇ ನೀವೇನಾದರೂ ಸ್ಟೆಪ್ ಹಾಕಿದ್ದೀರಾ ಅವ್ರನ್ನ ಬಂದು ವೋಟ್ ಮಾಡ್ತಾರೆ? ಯಾಕಂದರೆ ವೋಟ್ ಬ್ಯಾಂಕ್ ಎಜುಕೇಟೆಡ್ ಜನರು ತುಂಬ ಕಮ್ಮಿ ಇದೆ ಪರ್ಸೆಂಟೇಜ್ ನೋಡಿ. ಅದ್ರ ಬಗ್ಗೆ ನೀವು ಈ ಟೈಮ್ ಕ್ಯಾಂಪೇನಿಂಗಲ್ಲಿ ನೀವೇನಾದರೂ ಸ್ಟೆಪ್ಸ್ ಹಾಕಿದ್ದೀರಾ? ಈಗ ಎಲ್ಲರಿಗೂ ಜನರಿಗೆ ಗೊತ್ತಿದೆ ಏನು ಕೆಲಸ ಮಾಡಿದ್ದಾರೆ ಅಂತ. ನಮ್ಮ MLA ಅವರು ಏನು ಮಾಡಿದ್ದಾರೆ ಅಂತ ಗೊತ್ತಿದೆ. ಈಗ ನಾವು ಡೋರ್ ಟು ಡೋರ್ ಕ್ಯಾನ್ವಾಸ್ ಪ್ರತಿಯೊಬ್ಬರಿಗೆ ಗೊತ್ತಿದೆ ಏನು ಕೆಲಸ ಮಾಡಿದ್ದಾರೆ. ಆಲ್ ಇವನ್ ಎಜುಕೇಟೆಡು, ಇವನ್ ಸ್ಲಮ್ಸ್, ಎವ್ರಿವೇರ್ ನಾನು ಡೋರ್ ಟು ಡೋರ್ ಕ್ಯಾನ್ವಾಸಿಂಗ್ ಮಾಡ್ತಿದ್ದೆ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸು ಅವರಲ್ಲೇ ಗೊತ್ತಿದೆ ಏನು ಕೆಲಸ ಮಾಡಿದ್ದಾರೆ ಅಂತ ಅವರೇ ಹೇಳಿದ್ರು. ನಾವು ಅಭಿವೃದ್ಧಿ ಪರ ನಾವು ಜನರಿಗೆ ವೋಟ್ ಕೇಳಕ್ಕೆ ಹೋಗ್ತಿದ್ವಿ. ಅದರಿಂದ ಗೆಲ್ಲಿಸ್ತಾರೆ.